ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಎಗ್ ಕೀಮಾ ಮಸಾಲ. ಇದು ಬಂದುಬಿಟ್ಟು ರೋಟೀಸು ರೈಸ್ ಜೊತೆ ಚೆನ್ನಾಗಿರ್ತೈತೆ. ರೆಸಿಪಿ ಬಂದು ತುಂಬ ಸಿಂಪಲ್ಲು. ನಾನು ಪಕ್ಕ ಡಾಬಾ ಸ್ಟೈಲಲ್ಲಿ ತೋರಿಸ್ತೀನಿ. ಇದು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು 3 ಸ್ಪೂನ್ ಹಾಕ್ಬೇಕು ಆಯಿಲ್ ಇದಕ್ಕೆ ಜಾಸ್ತಿ ಇದ್ರೇ ಚೆನ್ನಾಗಿರ್ತೈತೆ. ಆಯಿಲ್ ಫುಲ್ ಹೀಟ್ ಆಗಬೇಕು. ಹೆಂಗೆ ಅಂದರೆ ಸ್ವಲ್ಪ ಜೀರಿಗೆ ಹಾಕಿದ ತಕ್ಷಣ ಚಟಪಟ ಅಂತ ಸಿಡಿದ್ಬಿಡ್ಬೇಕು ಅದು. ಈಗ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ ತಕ್ಷಣ ಸಿಡಿದ್ಬಿಡ್ತೈತೆ. ಈ ಥರ ಇದ್ರೇ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಜೀರಿಗೆದು. ಸಣ್ಣ ಉರಿಲಿ ಮಾಡಬಾರ್ದು. ಅದು ಸಿಡಿದ ಮೇಲೆ ನೆಕ್ಸ್ಟ್ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು 3 ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಇದನ್ನು ಯಾವ ಥರ ಅಂದರೆ ಈರುಳ್ಳಿ ಬಿಟ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಬಂದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಈರುಳ್ಳಿ ಇದನ್ನು. ಮತ್ತು ನಾನು ಸ್ವಲ್ಪ ಕನ್ನಡ ಹಿಂಗೆ ಇರ್ತೈತೆ, ಬಳ್ಳಾರಿ ಸೈಡೆಲ್ಲ ನಾವು ತೆಲುಗು ಮಾತಾಡಿ ಹಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನಂದು ಕನ್ನಡ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದಾದಮೇಲೆ ಅದಕ್ಕೆ ಬಂದುಬಿಟ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಹಾಕೋಣ. ಇದು ಈರುಳ್ಳಿ ಫ್ರೈ ಆದಮೇಲೆ ಯಾವಾಗಲೂ ಸ್ವಲ್ಪ ಮೊಟ್ಟೆ ಆಗಲಿ ತರಕಾರಿ ಆಗಲಿ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು. ಒಂದು ತರಕಾರಿನೇ ಒಂದೇ ರೀತಿಯೇ ಮಾಡಬಾರ್ದು. ಎಕ್ಸಾಂಪಲ್, ಈಗ ಒಂದು ಹೀರೆಕಾಯಿ ಮಾಡ್ತೀವಂದರೆ ಹೀರೆಕಾಯಿನ ಒಂದೇ ರೀತಿ ಮಾಡಬಾರ್ದು. ಒಂದ್ಸಲ ಎಗ್ ಹಾಕಿ ಮಾಡ್ತೀನಿ, ಒಂದ್ಸಲ ಮಸಾಲ ಹಾಕಿ ಮಾಡ್ತೀನಿ, ಎಣ್ಣೆಗಾಯಿ ಥರ ಮಾಡ್ತೀನಿ, ಆ ಥರ. ಈಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಅದು ಚೂರು ಫ್ರೈ ಆದಮೇಲೆ ಒಂಚೂರು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಈಗ ಅರಿಶಿನ ಪುಡಿ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡ್ತಾ ಇರಬೇಕು ನಾವು ರೆಸಿಪೀಸ್ನ. ಯಾವಾಗಲೂ ಒಂದೇ ರೀತಿ ಮಾಡಿದರೆ ಮಕ್ಕಳು ಕೂಡ ಬೇಜಾರು ಮಾಡ್ಕೊತಾವೆ ತಿನ್ನೋಕೆ ಮನೇಲಿ. ಈಗ 3 ಕಟ್ ಮಾಡಿಟ್ಟಿದ್ನಲ್ಲ, ಅದು ಟೊಮೊಟೊ ಹಾಕ್ಬಿಡೋಣ. ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ. ಫ್ರೈ ಅಂದರೆ ಅದು ಸ್ಕಿನ್ ಟೊಮೊಟೊ ಮೇಲಿನ ಸಿಪ್ಪೆ ಸಪ್ರೇಟ್ ಆಗಬೇಕು. ಆ ಥರ ಫ್ರೈ ಮಾಡಬೇಕು ಅದನ್ನು. ಈಗ ಅದಕ್ಕಾಗಿ ಸ್ವಲ್ಪ ಮಸಾಲೆಗಳು ತೆಗೆದಿಟ್ಟಿದ್ದೀನಿ ನಾನು. ಅದು ಏನಂತ ತೋರಿಸ್ತೀನಿ ನಿಮಗೆ. ಚಿಕನ್ ಮಸಾಲ, ಜೀರಿಗೆ ಪುಡಿ, ಮೆಣಸು ಪುಡಿ, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ 3 ಅವಿಷ್ಟು ಹಾಕಿ, ಆಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಖಾರ ಪುಡಿ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ತೀನಿ. ಅದು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ಕಿನ್ನೆಲ್ಲ ಸಪ್ರೇಟ್ ಆಗಬೇಕು ಟೊಮೊಟೊದು. ಹಾಗಾದರೆ ಚೆನ್ನಾಗಿರ್ತೈತೆ. ಆಮೇಲೆ ಸ್ವಲ್ಪ ವಾಟ್ರ್ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಗ್ಲಾಸಷ್ಟು ವಾಟ್ರ್ ಹಾಕ್ಕೊಂಬಿಟ್ಟು, ಉಪ್ಪು ಹಾಕೋದು ಮರ್ತೋಗಿದ್ದೆ ನಾನು ಆವಾಗಲೇ. ಉಪ್ಪು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯಬೇಕಲ್ಲ ಈಗ ಮಸಾಲೆಗಳೆಲ್ಲ. ಅದಕ್ಕೋಸ್ಕರ ಒಂದು ಗ್ಲಾಸಷ್ಟು ವಾಟ್ರ್ ಹಾಕ್ಕೋಬೇಕು. ಈಗ ಅದಕ್ಕೆ ವಾಟ್ರ್ ಹಾಕ್ಕೊಂಬಿಟ್ಟು ಕುದಿಸ್ಬೇಕು ಚೆನ್ನಾಗಿ ಅದನ್ನು. ಅರ್ಧ ಆಗಿರಬೇಕು ಅಷ್ಟು. ಆವಾಗ ಈ ಬೇಯಿಸಿಟ್ಟಿರೋ ಮೊಟ್ಟೆನ ಈ ಕೊಬ್ಬರಿ ತುರಿಯೋದಿರ್ತದಲ್ಲ, ಅದರಲ್ಲಿ ದೊಡ್ಡದು ಇರುತ್ತಲ್ಲ, ಅದರಿಂದ ಹಾಕಿ ತುರಿಬೇಕು. ಅದು ತುರಿದ್ರೆ ಆವಾಗ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ತುರಿದಿಟ್ಟಿದ್ದೀನಿ ಸ್ವಲ್ಪ. ನಿಮಗೆ ತೋರಿಸ್ಬೇಕಂತ ಒಂದು ಮೊಟ್ಟೆ ಹಂಗೆ ಇಟ್ಟಿದ್ದೀನಿ. ತುರಿದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಅದನ್ನು ಹಾಕ್ತೀನಿ. ಈಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ. ಈಗ ನೋಡಿ, ಅದಿಷ್ಟು ಹಾಕಿ ನೀಟಾಗಿ ತಿರುಗಿಸ್ಕೊಳ್ಳೋಣ ಎಲ್ಲದನ್ನು. ತೀರಾ ಜಾಸ್ತಿ ಕೂಡ ತಿರುಗಿಸ್ಬಾರ್ದು ಅದನ್ನು. ಯಾಕಂದರೆ ಮೊಟ್ಟೆದು ಎಲ್ಲ ಇರುತ್ತಲ್ಲ, ಎಲ್ಲ ಇದಾಗ್ಬಿಡುತ್ತೆ, ವಾಟರ್ ಆಗಿಬಿಡ್ತೈತೆ. ಅದು ನೀಟಾಗಿ ಕಲಿಸ್ಕೊಂಬಿಟ್ಟು ಆ ನೀರು ಪೂರ್ತಿ ಇಂಗೋವರೆಗೆ ಕುದಿಸ್ಬಾರ್ದು ಅದನ್ನು. ಅದು ನೀರು ಬಿಟ್ಕೊಳ್ಳುತ್ತೆ ಆವಾಗ. ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ. ಅದು ಪೂರ್ತಿ ಡ್ರೈ ಆಗಿಬಿಟ್ಟು ಒಂಥರ ನಾವು ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ಈಗ ನಿಂಬೆಹಣ್ಣು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡೋಣ. ಅದನ್ನು ಕಲಿಸ್ಬಿಟ್ಟು 1-2 ನಿಮಿಷ ಹಂಗೆ ಕುದಿಯೋಕ್ಕೆ ಬಿಟ್ಬಿಡೋದು. ಚೆನ್ನಾಗಿ ಕುದಿಬೇಕದು. ಅಂದರೆ ಅಷ್ಟೊಂದು ಮಟ್ಟಿಗೆ ಏನಿಲ್ಲ, ಸ್ವಲ್ಪ ನೀಟಾಗಿ ಫ್ರೈ ಆಗಿಬಿಟ್ರೆ ಆಯಿತು ಅಷ್ಟೇ. ಇದು ಬಂದುಬಿಟ್ಟು ಚಪಾತಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ. ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಇದ್ರ ಜೊತೆ ಕಾಂಬಿನೇಷನ್ ಬಂದುಬಿಟ್ಟು ಚಪಾತಿಗೆ ಆಲ್ರೆಡಿ ನಾನು ಹಿಟ್ಟು ಕಲಸಿಟ್ಬಿಟ್ಟಿದ್ದೀನಿ.
ಹಿಟ್ಟು ಚಪಾತಿ ಸ್ಮೂತ್ ಇರಬೇಕು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಅಂದ್ರೂ ಅದಕ್ಕೂ ಒಂದು ಟಿಪ್ ಇದೆ, ಹೇಳ್ತೀನಿ ನಾನು. ಬಟ್ ಇವಾಗ ಹಿಟ್ಟು ಕಲಸಿಟ್ಬಿಟ್ಟಿದ್ದೀನಿ ಅವಲೇ ನಾನು. ವಿಡಿಯೋ ಮಾಡಿಲ್ಲ ಅದನ್ನು, ಕಲಿಸ್ಬೇಕಾದ್ರೆ ಇನ್ನೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಯಾವಾಗಲೂ ಚಪಾತಿ ಬಂದುಬಿಟ್ಟು ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕಬೇಕು. ಸ್ಪೀಡಲ್ಲಿ ಇಟ್ಕೊಂಡು ಸುಡಬೇಕು ಅದನ್ನು, ಸಣ್ಣ ಉರಿಲಿ ಸುಡಬಾರ್ದು ಚಪಾತಿನ ಬಂದ್ಬಿಟ್ಟು. ಯಾಕಂದರೆ ಸಣ್ಣ ಉರಿಲಿ ಇಟ್ಬಿಟ್ರೆ ಚಪಾತಿ ಗಟ್ಟಿ ಬಂದುಬಿಡ್ತೈತೆ. ಅದು ಸ್ಪೀಡ್ ಉರಿಲಾದರೆ ಸ್ಮೂತ್ನೆಸ್ ಇರುತ್ತೆ, ಚಪಾತಿ ಗಟ್ಟಿ ಬರಲ್ಲ. ಈಗ ನನ್ನ ಮಕ್ಕಳು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗೈತೆ ಅಂತ, ಅವರಿಗೆ ಹಾಕ್ಕೊಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಮಕ್ಕಳು ನೋಡಿರಿ ಚೆನ್ನಾಗೈತಮ್ಮ, ಸೂಪರ್ ಐತೆ ಅಂತ ಹೇಳ್ತಾ ಇದ್ದರು.